ಚಿನ್ನ 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 ಈ ಪದ ಕೇಳಿದ್ರೆ ಕಣ್ಣರಳುತ್ತೆ, ಕಿವಿ ನೆಟ್ಟಗಾಗತ್ತೆ. ಈಗಂತೂ ಚಿನ್ನದ ರೇಟ್ ಕೇಳಿದ್ರೆ ತಲೆ ಸುತ್ತು ಕೂಡ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ನಿಮಗೆಲ್ಲ ಒಂದು ಕತೆ ಕೇಳಿದ ನೆನಪಿದ್ದೇ ಇರುತ್ತೆ. ಅದೇನಂದರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತೆ. ಬಟ್ ಬದಲಾದಂಗೆ, ಕಾಲ ಬದಲಾದಂಗೆ, ಹಾಗೆ ನಮ್ಮ ಬುದ್ಧಿ ಬಂದಂಗೆ ಇದೆಲ್ಲ ಕಾಲ್ಪನಿಕ ಅಂತ ನಮಗೂ ಗೊತ್ತಾಗ್ತಾ ಹೋಯಿತು. ಆದರೆ ಈ ಕಲಿಯುಗದಲ್ಲಿ ಒಂದು ಬಾತುಕೋಳಿ ಹೊಟ್ಟೆಲಿ ಚಿನ್ನನೇ ಪತ್ತೆ ಆಗಿದೆ. ಹಾಗಾದರೆ ಎಲ್ಲಿ, ಯಾವಾಗ, ಹೇಗೆ ಅಂತ ಕೇಳ್ತಾ ಇದ್ದೀರಾ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಚಿನ್ನ ಅಂದರೆ ಯಾರಿಗಿಷ್ಟ ಅಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಈ ಕಲಿಯುಗದಲ್ಲಿ ಒಂದು ಸಣ್ಣ ತುಣುಕು ಚಿನ್ನ ಸಿಕ್ಕಿದ್ರೂ ಸಾಕು, ಆಕಾಶ ಸಿಕ್ಕದಷ್ಟೇ ಖುಷಿಯಾಗಿ ಹೋಗುತ್ತೆ. ಅಂಥದ್ರಲ್ಲಿ ಒಂದು ಬಾತುಕೋಳಿ ಹೊಟ್ಟೆಲಿ ಲಕ್ಷಗಟ್ಟಲೆ ಬೆಲೆ ಬಾಳೋ ಚಿನ್ನ ಸಿಕ್ಕಿದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಚೀನಾದ ಹುವಾನ್ ಪ್ರಾಂತ್ಯದ ಲಾಂಗ್ಹುಯಿ ಕೌಂಟಿಯ ನಿವಾಸಿ ಲಿಯು ಎಂಬುವವರು ತಮ್ಮ ಮನೆಯಲ್ಲಿ ಬಾತುಕೋಳಿಯನ್ನು ಕತ್ತರಿಸ್ಬೇಕಾರೆ ಅದರ ಹೊಟ್ಟೆಯಲ್ಲಿ ಲಕ್ಷಗಟ್ಟಲೆ ಮೌಲ್ಯದ ಚಿನ್ನವನ್ನು ಗುರುತಿಸ್ತಾರೆ. ಅಂದರೆ ಬರೋಬ್ಬರಿ 10 ಗ್ರಾಮ್ ಅಷ್ಟು ಚಿನ್ನ ಬಾತುಕೋಳಿ ಹೊಟ್ಟೆಲಿರುತ್ತೆ. ಹಾಗಾದರೆ ಬಾತುಕೋಳಿ ಹೊಟ್ಟೆಲಿ ಚಿನ್ನ ಬರೋಕ್ಕೆ ಹೇಗೆ ಸಾಧ್ಯ ಅಂತ ನೋಡೋದಾದರೆ, ಚೀನಾದಲ್ಲಿ ಬಾತುಕೋಳಿಗಳನ್ನು ಆಹಾರವನ್ನು ಸೇವಿಸೋಕ್ಕೋಸ್ಕರ ನದಿ ತೀರದಲ್ಲಿ ಮುಕ್ತವಾಗಿ ಮೇಯಕ್ಕೆ ಬಿಡ್ತಾರೆ. ಹಾಗಿರ್ಬೇಕಾದ್ರೆ ಚೀನಾದಲ್ಲಿ ಒಂದು ನದಿ ಇದೆ, ಅದರ ಹೆಸರು ಚೀನ್ಶೂಯಿ ಅಂತ. ಈ ನದಿ ವಿಶೇಷತೆ ಏನಂದರೆ ಅದರ ನದಿ ತೀರದಲ್ಲಿ ಮಣ್ಣುಗಳಲ್ಲಿ ಈ ಚಿನ್ನದ ನಿಕ್ಷೇಪಣೆಗಳು ಪತ್ತೆ ಆಗಿರೋದು ಸಾಕಷ್ಟು ಹೆಸರುವಾಸಿಯಾಗಿದೆ. ಈ ಬಾತುಕೋಳಿಗಳನ್ನು ಮೇಯಕ್ಕೆ ಬಿಟ್ಟಾಗ ಮಣ್ಣಿನೊಂದಿಗೆ ಸೇರಿರುವಂತಹ ಆ ಚಿನ್ನದ ನಿಕ್ಷೇಪಣೆಗಳನ್ನು ಕೂಡ ತಮ್ಮ ಹೊಟ್ಟೆಯಲ್ಲಿ ಸೇರಿಸಿಕೊಂಡಿದ್ದವು ಅನ್ನೋ ಮಾಹಿತಿ ಈಗ ಕುತೂಹಲಕಾರಿಯಾಗಿದೆ. ಈ 1970 ಹಾಗೂ 1990ರ ದಶಕದಲ್ಲಿ ಈ ಚೀನ್ಶೂಯಿ ನದಿಯ ತೀರದಲ್ಲಿ ಚಿನ್ನದ ನಿಕ್ಷೇಪಣೆಗಾಗಿ ಸಾಕಷ್ಟು ಹುಡುಕಾಟವನ್ನು ಮಾಡಲಾಯಿತು. ಹಾಗೆ ಅಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಕೂಡ ಬಂದಿತ್ತು. ಆದರೆ ಸರ್ಕಾರ ಇದನ್ನು ನಿರ್ಬಂಧಿಸಿದ ಕಾರಣಕ್ಕಾಗಿ ಚೀನ್ಶೂಯಿಯ ನದಿಯ ಸಂಪನ್ಮೂಲವನ್ನು ಹಾಗೆ ಉಳಿಸಿಕೊಳ್ಳಲಾಗಿದೆ. ಇನ್ನೊಂದು ವಿಶೇಷ ಅಂದರೆ ಈ ಘಟನೆಯನ್ನು ಪ್ರಾಚೀನ ಟ್ಯಾಗ್ ರಾಜವಂಶದ ಒಂದು ಸಂಪ್ರದಾಯಕ್ಕೆ ಕೂಡ ಹೋಲಿಸಲಾಗ್ತಿದೆ. ಅವಾಗ ಏನು ಮಾಡ್ತಾ ಇದ್ರು ಅಂದರೆ, ಈ ರೈತರು ಏನಿದ್ರು, ರಾಜವಂಶನ ಕಾಲದಲ್ಲಿ ರೈತರು ಏನಿದ್ರು, ಅವರು ಈ ಬಾತುಕೋಳಿಗಳ ಮಲದಿಂದ ಚಿನ್ನದ ತುಣುಕುಗಳನ್ನು ಸಂಗ್ರಹಿಸ್ತಿದ್ರಂತೆ. ಇದು ಒಂದು ಸಂಪ್ರದಾಯ ಆಗಿ ಕೂಡ ಮಾರ್ಪಟ್ಟಿತ್ತಂತೆ. ಆದರೆ ಇವತ್ತು ಚಿನ್ನದ ತುಣುಕುಗಳು ಏನಿದಾವೆ ಅದು ಬಾತುಕೋಳಿಯಲ್ಲಿ ಸಿಕ್ಕಿರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಏನು ಕೊಡ್ತಾ ಇದ್ದಾರೆ ಅಂದರೆ, ಈ ಚಿನ್ನ ಏನಿದೆ ಅದು ಕರ್ಗಲ್ಲ, ಹಾಗಾಗಿ ಬಾತುಕೋಳಿಯಲ್ಲಿ ತುಣುಕುಗಳು ಹಾಗೇ ಉಳಿದಿವೆ ಅನ್ನೋದು. ಆದರೆ ಇನ್ನೊಂದು ವಿಶೇಷವಾಗಿ ಚರ್ಚೆ ಆಗ್ತಿರೋ ವಿಷಯ ಏನಂದರೆ, ಈ ಚಿನ್ನದ ಮಾಲೀಕತ್ವ ಯಾರಿಗೆ ಸೇರಬೇಕು ಅಂತ. ಈ ಚಿನ್ನ ಅನ್ನೋದು ಖನಿಜ ಸಂಪತ್ತಾಗಿದ್ದು ನೈಸರ್ಗಿಕವಾಗಿ ಸಿಗೋದ್ರಿಂದ ಇದು ಯಾರ ಮಾಲೀಕತ್ವವನ್ನು ಹೊಂದತ್ತೆ ಅನ್ನೋದು ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರಂತೆ. ಏನೇ ಆಗಲಿ, ಈ ಚಿನ್ನದ ಬಾತುಕೋಳಿ ಕತೆ ಮಾತ್ರ ಚೀನಾದ ತುಂಬೆಲ್ಲ ಹರಡಿದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಖತ್ ವೈರಲ್ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ News18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.